ನಮಸ್ಕಾರ. ನಾನು ಸ್ವಲ್ಪ ದಿನದ ಹಿಂದೆ ವಿಡಿಯೋಗಳು ಕೆಲವು ಮಾಡಿ ಯೂಟ್ಯೂಬ್ನಲ್ಲಿ ಹಾಕಿದ್ದೆ. ಸ್ವಲ್ಪ ದಿವಸದಿಂದ ಏನು ಮಾಡಲಿಲ್ಲ. ಇತ್ತೀಚೆಗೆ ಒಂದು ವಾಟ್ಸಾಪ್ ಗ್ರೂಪ್ನಲ್ಲಿ ನಾನು ಒಬ್ಬ ಲೋಕಸಭಾ ಸದಸ್ಯ ಇಲ್ಲ, ಈಗ ನಾವು ದುಡಿದಿದ್ದಕ್ಕೂ ಕೊಡಬೇಕು, ಖರ್ಚು ಮಾಡಿದ್ದಕ್ಕೂ ಟ್ಯಾಕ್ಸ್ ಕೊಡಬೇಕು, ಏನಿದು ಈಗ ದುಡಿದಾಗ ಟ್ಯಾಕ್ಸ್ ವಸೂಲಿ ಮಾಡ್ತಾರೆ, ಅದನ್ನು ಬಾಕಿ ಖರ್ಚು ಮಾಡಿ ಟ್ಯಾಕ್ಸ್ ಕೊಟ್ಟು ಬಾಕಿ ನಮಗೇನು ದುಡ್ಡಿದೆ ಅದನ್ನು ಕೊಳ್ಳಕ್ಕೆ ಹೋದಾಗ ಅದರಲ್ಲಿ ನಾವು ಬೇಕಾದ್ರೆ ಪಡೆಯೋಕ್ಕೆ ಹೋದಾಗ ಅದಕ್ಕೂ ಟ್ಯಾಕ್ಸು, ಏನಿದು ಹೀಗೆ, ಇದು ಭಾರಿ ಮೋಸ ಅಲ್ವಾ ಅಂತ ಈ ಸಾಮಾನ್ಯ ಜನತೆ ಕೂಡ ತಿಳ್ಕೊತಾರೆ. ಹೌದಲ್ವ, ಇದು ರಾಂಗು ಅಂಥೇಳಿ ಅದನ್ನು ಚಪ್ಪಾಳೆ ತಟ್ತಾರೆ. ಅದು ಎಸ್ ಅಂತ ಕರೆಕ್ಟ್ ಹೇಳಿದ್ದಾರೆ ಅವರು, ನಮ್ಗೆ ಯಾರಿಗೂ ಗೊತ್ತೇ ಇರಲಿಲ್ಲ ಅಂತ ಹೇಳ್ಕೊಳ್ಳೋದು ಸಾಮಾನ್ಯವಾಗಿ ನಾವು ನೋಡ್ತೀವಿ. ಅದೇನು ತಪ್ಪೇನಿಲ್ಲ ಅವ್ರು ಮಾಡೋದ್ರಲ್ಲಿ. ಆದರೆ ಇದರಲ್ಲಿ ಏನು ಅಂತಂದರೆ, ಆ ಸಂಸದನಿಗೆ ಈ ಟ್ಯಾಕ್ಸ್ ಸಿಸ್ಟಮ್ ಅಂದರೆ ಏನು, ಅದು ಹೇಗೆ ನಡೀತದೆ, ಯಾಕೆ ಅದು ಆ ಥರ ಎರಡೆರಡು ಲೆವೆಲಲ್ಲಿ ಟ್ಯಾಕ್ಸ್ ಆಗ್ತದೆ. ಮತ್ತು ಮೊದಲು ಒಂದಿತ್ತು ಏನಂತ ಹೇಳಿದ್ರೆ, ಪ್ರತಿಯೊಂದು ಮಲ್ಟಿ ಲೆವೆಲ್ ಟ್ಯಾಕ್ಸ್ ಇಲ್ಲೂ ಕೊಡೋ ಮತ್ತು ನೆಕ್ಸ್ಟ್ ಲೆವೆಲಲ್ಲಿ ಅಲ್ಲೂ ಕೊಡೋ ಅಂತ 4% 2% ಒಂದೊಂದು ಪ್ರಾಡಕ್ಟಿಗೂ ಬಂದಂಗೆ ಮಾಡ್ತಿತ್ತು. ಆಮೇಲೆ GST ಬಂದ ನಂತರ ಫೈನಲ್ ಪ್ರಾಡಕ್ಟಿಗೆ ಏನು ಟ್ಯಾಕ್ಸ್ ಕೊಡ್ತಾರೆ ಅದು ಮಾತ್ರ ಅದಕ್ಕೆ ಸರ್ಕಾರ ಹಾಕಿರೋ ಟ್ಯಾಕ್ಸು ಅಂತ ನಿರ್ಧಾರ ಆಗೋ ರೀತಿ ಆಯ್ತದೆ. ಅದರ ಸಿಸ್ಟಮ್ ಬೇರೆ ಇದೆ. ಓಕೆ, ಇಲ್ಲಿ ಈ ವಿಚಾರಕ್ಕೆ ಬಂದರೆ, ನಾವು ದುಡಿದ ಮೇಲೆ ಟ್ಯಾಕ್ಸ್ ಕೊಟ್ಟ ಮೇಲೂ ಕೂಡ ಮತ್ತೆ ಒಂದು ಸತಿ ಕೊಡಬೇಕು ಅಂತ ಇದರಲ್ಲಿ ಸಂಸದ ಅಂತೂ ನನಗೆ ಗೊತ್ತಿದ್ದಂಗೆ ಅವ್ರಿಗೇನು ಟ್ಯಾಕ್ಸು ಬಿಡೋದಿಲ್ಲ ಅಂತ ನಾನೆಲ್ಲ ಕೇಳಿದ್ದೆ. ಅದು ನಿಜ ಅಲ್ಲ ಗೊತ್ತಿಲ್ಲ, ಈಗಿದ್ರೂ ಇರ್ಬೋದೇನೋ. ಅದು ಇರಲಿ, ಒಂದು ವೇಳೆ ಟ್ಯಾಕ್ಸ್ ಕೊಡ್ತಾರೆ ಅಂತಂದ್ರು ಕೂಡ ಅವ್ರ ಇನ್ಕಮ್ಮಿಗೆ ಅವು ಮತ್ತೆ ಅವರು ಪಾಪ ಅದು ಖರ್ಚು ಮಾಡ್ಬೇಕಾದ್ರೆ ಮತ್ತೆ ಟ್ಯಾಕ್ಸ್ ಅಂದರೆ ಸಂಕಟ ಆಗ್ತಿದೆ ಅಂತ ಅವರು ಹೇಳ್ಕೊಳ್ಳೋದು. ಆ್ಯಕ್ಚುಲಿ ಅದು ಅವ್ರ ಅಭಿಪ್ರಾಯ ತಪ್ಪು. ಅಂದರೆ ಟ್ಯಾಕ್ಸ್ ಲೆವೆಲ್ದು ಪ್ರೈಮರಿ ಎಜುಕೇಷನ್ನೇ ಅವ್ರಿಗಿಲ್ಲ ಅಂತ ಅರ್ಥ. ಅಲ್ಲಿ ಪಾರ್ಲಿಮೆಂಟೇರಿಯನ್ ಆಗಿದ್ದು ಇಷ್ಟು ವರ್ಷ ಎಲ್ಲ ದೇಶದಲ್ಲಿ ನಡೀತಕ್ಕಂಥ ಸಿಸ್ಟಮ್ಮು, ಕಾನ್ಸ್ಟಿಟ್ಯೂಷನ್ನು ಮತ್ತು ಆ್ಯಸ್ ಪರ್ ಲಾ ಅದು ಪ್ರಾಕ್ಟೀಸ್ ಇರ್ತಕ್ಕಂಥ ಅದೇನು ಟ್ಯಾಕ್ಸ್ ಸಿಸ್ಟಮ್ ಒಂದು ದಿವಸ ಹುಟ್ಟಿದ್ದೇನಲ್ಲ, ಅದು ಎಷ್ಟೋ ನೂರಾರು ವರ್ಷಗಳಿಂದ ಎಲ್ಲ ಬೇರೆ ಬೇರೆ ಥರ ಸುಂಕ ಅಂತಿತ್ತು. ಅಡ್ಮಿನಿಸ್ಟ್ರೇಷನ್ ಲೆವೆಲ್ ಬಂದ ಮೇಲೆ ರಾಜರ ಕಾಲದಿಂದ ನಂತರ ಬೇರೆ ಬೇರೆ ಮಾಡಿಫೈ ಆಗಿ ಬಂದಿದೆ. ಗೊತ್ತಾಯ್ತಾ? ದೇಶ ನಡೆಸಲಿಕ್ಕೆ ಏನು ಫಂಡ್ ಬೇಕಾಗುತ್ತೆ ಅದನ್ನು ಬೇರೆ ಬೇರೆ ಮೂಲಗಳಿಂದ ಒಟ್ಟು ಮಾಡ್ತಾರೆ. ಇದು ಇರೋದು ವಿಚಾರ. ಇದನ್ನು ಸರಿಯಾಗಿ ಏನು ಯಾಕೆ ಮಲ್ಟಿ ಲೆವೆಲ್ನಲ್ಲಾಗಲಿ ಈ ಥರದಲ್ಲಿ ಯಾಕಾಗುತ್ತೆ ಅಂತ ಆತ ಏನು 10 ಪೈಸೆ ಓದಿಲ್ಲ ಅಂತ ಅನ್ನಿಸ್ತದೆ. ಪಾರ್ಲಿಮೆಂಟೇರಿಯನ್ ಆಗಿರೋರು ಎಂಥ ಜವಾಬ್ದಾರಿಗೆ ಪ್ರಶ್ನೆಗಳು ಕೇಳಬೇಕು ಅಂತಂದರೆ, ಅದು ಕಾನೂನಿನ ಕಾಂಪ್ಲಿಕೇಶನ್ಗಳನ್ನು ತೆಗೆಸಾಕ್ತಕ್ಕಂಥ ವ್ಯವಸ್ಥೆ ಏನು ಇದನ್ನು ಹೇಳಬೇಕು. ಅವರು ಬರೀ ಯಾವ ಕಾಲದಿಂದ ಇದ್ದಿದ್ದು ನಿಜವಾಗ ಅದನ್ನು ಅದನ್ನೇನು ಸರಿಯಾಗಿ ಅದನ್ನು ಕಲಿದೆ ಅಧ್ಯಯನ ಮಾಡದೆ ಕೇಳೋದು ಈ ಥರ ನಾನ್ಸೆನ್ಸ್ ಕ್ವಶನ್ ಕೇಳ್ತಾರೆ ಅಂತಂದರೆ ಅವರ ಬುದ್ಧಿ ಮಟ್ಟ ಎಷ್ಟಿರುತ್ತೆ ನೀವೇ ತಿಳ್ಕೊಳ್ಳಿ. ಆಯ್ತಪ್ಪ, ಮತ್ತು ಸಾಮಾನ್ಯ ಜನತೆ ಅವ್ರಿಗೇನು ಗೊತ್ತಾಗತ್ತೆ, ಪಾಪ ಅವನಿಗಿರೋ ಡ್ಯೂಟಿ ಅಂಥ ಲೆವೆಲ್ ಇರಬೇಕಾದವನಿಗೆ ಅವನಿಗಿಲ್ಲ ಅಂತ ಸಾಮಾನ್ಯ ಜನತೆಗಳೇನಿರುತ್ತೆ ಅವರು ಕೂಡ ಹೋಗ್ತಾರೆ. ಆದರೆ ನಿಜವಾಗ ಅವರು ತಿಳ್ಕೊಬೇಕು ಸಾಮಾನ್ಯ ಜನತೆ ಏನಂತ ಹೇಳಿದ್ರೆ, ಈಗ ನೋಡಿರಿ, ಒಬ್ಬರು ಇನ್ಕಮ್ ಮಾಡ್ತಾರೆ, ಸಣ್ಣ ಇನ್ಕಮ್ ಇರ್ತದೆ, ಅವ್ರು ಹೋಗಿ ಸೇವಿಂಗ್ಸ್ ಮಾಡ್ತಾರಪ್ಪ. ಆವಾಗ ಇನ್ಕಮ್ಮಿಗೆ ಅಷ್ಟೇ ಕೊಟ್ಟಿರ್ತಾರೆ, ಸೇವಿಂಗ್ಸಿಗೇನು ಮತ್ತೇನು ಅವ್ರೇನು ಮತ್ತೆ ಖರ್ಚು ಮಾಡೋದು ಅಂತಲ್ಲ. ಖರ್ಚು ಮಾಡಿಲ್ಲ ಅಂತಂದರೆ ಅವ್ರಿಗೇನು ಅಲ್ಲಿ ಟ್ಯಾಕ್ಸ್ ಬಿದ್ದಿರಲ್ಲ. ಹಾಗೇನೇ ಈ ಕೆಲವ್ರಿಗೆ ಏನಾಗುತ್ತೆ ಅಂತಂದರೆ, ಇನ್ಕಮ್ಮು ಇರುತ್ತೆ, ಖರ್ಚು ಆಗ್ತದೆ. ಯಾಕಂದರೆ ಅವ್ನು ಇನ್ಕಮ್ ಮಾಡಲಿಕ್ಕಾಗಿಯೂ ದೇಶ ಎಷ್ಟೋ ಖರ್ಚು ಮಾಡಬೇಕಾಗ್ತದೆ. ಒಂದು ಸಮಾಜ ವ್ಯವಸ್ಥೆ ಅದು ಇದು ಎಲ್ಲ ಒಂದು ವ್ಯವಸ್ಥೆ ಮಾಡ್ಕೊಡ್ಬೇಕಾಗುತ್ತೆ. ಅದನ್ನು ಒಬ್ಬನಿಂದ ಮಾಡೋಕ್ಕಾಗಲ್ಲ, ಎಲ್ಲರಿಂದ ಅವರ ಆದಾಯದ ಪ್ರಕಾರ ಅದು ಒಂದಿಷ್ಟು ವಸೂಲಿ ಮಾಡ್ತಾರೆ. ಎಷ್ಟೋ ಜನ ಆ ಇನ್ಕಮ್ ಲೆವೆಲಲ್ಲಿ ಏನು ಕಟ್ಟೇ ಇರೋದಿಲ್ಲ. ಇವನು ಹೇಳಂಗೆ ದೇಶದ ಪ್ರತಿಯೊಬ್ಬನೂ ಅವ್ನು ಇನ್ಕಮ್ನಲ್ಲಿ ಕಟ್ತಾ ಅಂತೇನಿಲ್ವಲ್ಲ. ಸೊ ಯಾರು ಜಾಸ್ತಿ ಕಟ್ತಾರೆ ಅವ್ರ ಹತ್ರ ಒಂದು ಸ್ವಲ್ಪ ದುಡ್ಡು ತೊಗೋತಾರೆ. ಅದರಲ್ಲಿ ಸಾಲದೇ ಬರೋದಿಲ್ಲ. ಆ್ಯಕ್ಚುಲಿ ಮೇಜರ್ ಪೋರ್ಷನ್ ಬರೋದು ನಮಗೆ GST ವಗೇರ ಅದರಲ್ಲೇ ಅಂತ. ಹಾಗಿರುವಾಗ ಆಮೇಲೆ ಏನು ಯಾವುದಾರೊಬ್ಬ ವ್ಯಾಪಾರ ಮಾಡೋನಿಗಾಗಲಿ ವ್ಯಾಪಾರ ಕೊಡೋನಿಗಾಗಲಿ ಅದಕ್ಕೆ ಹಿಂದ್ಗಡೆ ಒಂದು ವ್ಯವಸ್ಥೆ ಮಾಡಬೇಕಾಗುತ್ತೆ ದೇಶ. ಪೊಲೀಸು, ಕಾನೂನು, ಕರೆಂಟು, ಇನ್ಫ್ರಾಸ್ಟ್ರಕ್ಚರು, ಮತ್ತೊಂದು 108 ಇದೆ. ಅದಕ್ಕೆಲ್ಲ ಆಗೋ ಖರ್ಚುಗಳನ್ನು ಅವನು ಯಾವುದೋ ಒಂದು ಅದು ತಯಾರು ಮಾಡಿ ಸುವ್ಯವಸ್ಥಿತವಾಗಿ ಅವನು ತಲುಪಿಸ್ಲಿಕ್ಕಾಗೋ ಒಬ್ಬನು ಯಾವ ದುಡಿತಾನೆ, ಅದಕ್ಕೋಸ್ಕರ ಅವನಿಗೆ ಅವಕಾಶ ಮಾಡಿಕೊಟ್ಟಿರ್ತಾರೆ. ಅದನ್ನೆಲ್ಲ ಸೇರಿ ಅದು GST ರೂಪದಲ್ಲಿ ಬರ್ತದೆ. ಸೊ ಇಲ್ಲಿ ಏನು ಎಲ್ಲರ ತಲೆ ಮೇಲೂ ಏನು ಇನ್ಕಮ್ ಕೊಟ್ಟದು ಅಂತ ಏನಲ್ಲ. ಕೆಲವರಿಗೆ ಜಾಸ್ತಿ ಇನ್ಕಮ್ ಇದ್ದವರಿಗೆ ಅವ್ರು ಕಡಿಮೆ ಖರ್ಚು ಮಾಡ್ತಾರಪ್ಪ, ಅವ್ರು ಕಡಿಮೆ ಟ್ಯಾಕ್ಸ್ ಕಟ್ತಾರೆ. ಅದು ಸಾಕಾಗೋದಿಲ್ಲ. ಎಷ್ಟೊತ್ತಿ ಕನ್ಸಂಪ್ಷನ್ನಲ್ಲಷ್ಟೇನು ಟ್ಯಾಕ್ಸ್ ಮಾಡಿದ್ರೆ ದೇಶದ ಇದಕ್ಕೆ ನಿರ್ವಹಣೆ ಸಾಲೋದಿಲ್ಲ. ಆವಾಗ ಏನು ಮಾಡ್ತಾರೆ, ದೊಡ್ಡ ಇನ್ಕಮ್ನವ್ರ ಹತ್ರ ಟ್ಯಾಕ್ಸ್ ಮಾಡ್ತಾರೆ. ಈಗ ಹಂಗೆ ಹೇಳೋಕ್ಕೋದ್ರೆ ಕಾರ್ಪೊರೇಟ್ ಟ್ಯಾಕ್ಸ್ಗಳು ಅಷ್ಟೇ ಸ್ವಲ್ಪ ಸಮಯ ಟ್ಯಾಕ್ಸ್ ಫ್ರೀ ಇತ್ತು. ಈಗೇನು ಮಾಡ್ತಾರೆ, ಕಂಪ್ನಿ ಲೆವೆಲ್ನಲ್ಲೂ ಅವ್ರು ಇನ್ಕಮ್ ಟ್ಯಾಕ್ಸ್ ಮುರಿತೀವಿ. ಆಮೇಲೆ ಆ ದುಡ್ಡು ಬಂದು ಕಾರ್ಪೊರೇಟ್ ಟ್ಯಾಕ್ಸ್ ಅಲ್ಲದೆ ಮತ್ತು ನಿಮ್ಮ ಇನ್ಕಮ್ಮು ಸಾಧಾರಣ ಬೇರೆ ವ್ಯಕ್ತಿಗಿಂತ ಇನ್ಕಮ್ ಜಾಸ್ತಿ ಅಲ್ಲೂ ಇನ್ಕಮ್ ಟ್ಯಾಕ್ಸ್ ಕಟ್ಟಿ ಅಂತ ಹೇಳ್ತಾರೆ. ಸೊ ಇದೆಲ್ಲ ಸಹಜವಾದ್ದು ಮತ್ತು ನ್ಯಾಯವಾದ್ದು.
ಒಟ್ಟು ದುಡ್ಡು ಎಷ್ಟು ಬೇಕು, ಅದು ದುರ್ವ್ಯಯ ಆಗ್ತಾಯಿದೆ, ಅದನ್ನು ನೋಡೋದು ವಿಚಾರಲಿ. ಅದರ ಬಗ್ಗೆ ಯೋಚನೆ ಮಾಡಿ, ಯಾವ ಯೋಜನೆ ಯಾಕೆ ಎಷ್ಟು ವೇಸ್ಟ್ ಆಯಿತು, ಇಲ್ಲಿ ಯಾಕೆ ಅಲ್ಲಿ ಯಾಕೆ ಕ್ವಾಲಿಟಿ ಕೆಲಸ ಆಗಿಲ್ಲ ಅಂತೇಳಿ. ಅದು ಬಿಟ್ಟುಬಿಟ್ಟು ಇದು ಯಾಕೆ ಅದು ಯಾಕೆ ಅಂತಂದರೆ ಅದು ಬುದ್ಧಿ ಇಲ್ಲ ಅಂತ ಏನು ಹೇಳಬೇಕು. ನಾನು ಕಾಮೆಂಟಲ್ಲಿ ಹಾಕಿದ್ದೆ ಇದು ಫೂಲ್ ಇಶ್ಯೂ ಅಂತಂದು. ಅದೇ ಹೆಂಗೆ ಫೂಲ್ ಇಶ್ಯೂ, ನಿಮಗೆ ಮಾತ್ರ ಮಾಹಿತಿ ಏನು ಗೊತ್ತಿರೋದು ಅಂತಂದರು. ನಾವು ಇದಿಷ್ಟು ಮಾಹಿತಿಯನ್ನು ಒಂದು ವಾಟ್ಸಪ್ ಗ್ರೂಪ್ನಲ್ಲಿ ಸಿಸ್ಟಮ್ ಆಗಿ ನರೇಷನ್ ಆಗಿ ಬರಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಾವು ಮಾಡ್ತು. ಈಗ ಇದರಲ್ಲಿ ಕೆಲವು ಸರ್ವಿಸಸ್ ಸಿಗುತ್ತೆ, ಅದಕ್ಕೆ ಅವನು ಏನು ಕೊಂಡ್ಕೊಳ್ದೇ ಇದ್ದರೂ ಕೂಡ ಅವನಿಗೆ ಕೆಲವು ಸರ್ವಿಸಸ್ ಸಿಕ್ಕಿರ್ತದೆ. ಅದಕ್ಕೆಲ್ಲ ಯಾರು ದುಡ್ಡು ಕೊಡೋರು, ಅದಕ್ಕೆಲ್ಲ ಹೆಚ್ಚಿಗೆ ದುಡ್ಡು ದುಡಿತಕ್ಕಂಥವ್ರು ಕೊಡ್ತಾರೆ. ಸೊ ಎಲ್ಲರಿಗೂ ಒಂದೇ ಥರ ಸರ್ವಿಸ್ ಸಿಗುತ್ತೆ ಅಂತೇನಿಲ್ಲ. RTO ದುಡ್ಡು RTO ಕೊಟ್ಬಿಟ್ಟಿದ್ದೀವಲ್ಲ ಫೀಸ್, ಮತ್ತೆ ರೋಡಿಗೆ ಯಾಕೆ ಕೊಡಬೇಕು ಅಂತ, ಅದು ಕೂಡ ಅರ್ಥಹೀನ. ಯಾಕಂತಂದರೆ ಅಲ್ಲಿ ಕೆಲವರಿಗೆ ಅದಕ್ಕೋಸ್ಕರ ಎಲ್ಲ ಹೈವೇಗಾಗೋ ಖರ್ಚನ್ನು ಹೈವೇಗೆ ಉಪಯೋಗಿಸದೇ ಇರೋನು ಇರ್ತಾನೆ, ಅವನಿಗೆ ಹಾಕೋಕ್ಕಾಗತ್ತಾ? ಅದರ ಖರ್ಚಿನ ಯಾರ ಮೇಲೆ ಹಾಕಬೇಕು? ಅದಕ್ಕೋಸ್ಕರ ನೀವು ಯಾರು ಬಳಸ್ತೀರೋ ಅವ್ರು ಮಾತ್ರ ಕೊಡ್ರಪ್ಪ ಅಂತೇಳಿ ಅಲ್ಲಿ ಮಾಡೋದು. ಇಲ್ಲಾಂದರೆ ಇವನಿಗೆ ಟ್ಯಾಕ್ಸ್ ಸಿಂಗಪೂರ್ಲಿದ್ದಂಗೆ ಅದೇನು ಪ್ರತಿಯೊಂದು ಪೂರದ್ದು ಅವನಿಗೆ ಕಾರ್ ಬೆಲೆ ಇದ್ದಷ್ಟೇ ಅವರು ಟ್ಯಾಕ್ಸ್ ಇದೆ ಅಂತ ಆ ಥರ ಹಾಕಬೇಕಾಗುತ್ತೆ. ಅದು ಸಣ್ಣ ದೇಶ, ಅದರಲ್ಲಿ ಹೈವೇನಿಂದ ಹಿಡಿದು ಸಾಮಾನ್ಯ ರೋಡಿನವರೆಗೂ ಕಾರ್ಗಳನ್ನು ಒಂದೇ ಸಣ್ಣ ದೇಶ ಮೇಂಟೈನ್ ಮಾಡ್ತಿರೋ ಕಾರಣ ನೋಡಿರಿ ಅವರಷ್ಟು ಟ್ಯಾಕ್ಸ್ ಹಾಕ್ತಿದ್ದಾರೆ. ಇಲ್ಲಿ ನಿಮಗೆ ಪ್ರತಿಯೊಬ್ಬರಿಗೂ ಎಲ್ಲ ಯಾವನೋ ಹೈವೇ ಉಪಯೋಗಿಸ್ತಾನೆ ಅಂತೇಳಿ ಅವನ ಟ್ಯಾಕ್ಸಿನ ಅವನಿಗೆ ಖರ್ಚು ನಿಮ್ಮ ಮೇಲೆ ಹಾಕೊಂಡು ಹಾಗಾದರೆ. ಸೊ ಈ ಥರ ಸ್ವಲ್ಪ ಯೋಚನೆ ಮಾಡಬೇಕು. ಯಾಕೆ ಬಂದಿದೆ ಅದು ಇಷ್ಟು ವರ್ಷ ಬಂದಿದ್ದು, ಏನು ಕಾರಣ ಇರ್ಬೋದು, ಅದರಲ್ಲಿ ಮತ್ತು ಅವ್ರಿಗೇನೋ ಫಾಲ್ಟ್ ಕಂಡ್ರೆ ನ್ಯಾಯ ಹೇಳಬೇಕಾದ ನ್ಯಾಯ. ಅದನ್ನೇ ಅಭ್ಯಸಿಸೋದಕ್ಕೆ ಪ್ರಶ್ನೆನೇ ಇಲ್ಲ. ಒಟ್ಟೆ ತಾನು ಏನೋ ಒಂದು ಕಂಡಿಡ್ಬಿಟ್ಟೆ ಇನ್ವೆನ್ಷನ್ ಮಾಡಿದೆ ಅನ್ನೋ ರೀತಿಯಲ್ಲಿ ಮಾಡ್ತಾರೆ. ಇದರಿಂದ ಏನಾಗುತ್ತೆ, ಸರ್ಕಾರಕ್ಕೆ ನೇರವಾಗಿ ಪ್ರಶ್ನೆಯನ್ನು ಕೇಳಿ ಅದನ್ನು ಪ್ರೋಸೆಸ್ ಮಾಡಿಸಿ ಅವ್ರ ಹತ್ರ ಸಿಕ್ಕಾಕಿಸಿ ಸರಿಯಾಗಿ ಮಾಡಿಸೋಕ್ಕೆ ವ್ಯವಸ್ಥೆ ಇಲ್ಲ ಆಗ್ತದೆ. ಸುಮ್ಮನೆ ಬಾಯಿ ಬಂದಂಗೆ ಕೇಳೋದಲ್ಲ. ಮಾಹಿತಿ ಹಕ್ಕುನಲ್ಲೂ ಅಷ್ಟೇ. ಈಗ ಅವ್ರು ರಾಶಿಗಟ್ಟಲೆ ಬರ್ತೇವೆ, ನಾವು ಕೊಡೋದೆಲ್ಲ ಏನು ಬೇಕಾದ್ರೆ ಮಾಡ್ಕೊಳ್ಳಿಂತಾರೆ, ಬೇಕಂದರೆ ಅಡ್ಡ ಉದ್ದ ಯಾಕಂತ ಹೇಳಿದ್ರೆ ಸರಿಯಾದ ಪ್ರಶ್ನೆಯನ್ನು ಕೇಳಿದ್ರೆ ಅತಿ ಸಂಖ್ಯೆಗಳು ಕಡಿಮೆ ಆಗುತ್ತೆ, ಅವ್ರನ್ನ ಫಾಲೋ ಅಪ್ ಮಾಡೋಕ್ಕಾಗುತ್ತೆ. RTNL ಆಗಬೇಕಂತ ಏನಿಲ್ಲ, ಲೆಟ್ರ್ ಕೊಟ್ಟು ಸಮಾಧಾನ ಕಾಯಿರಿ. ಏನು ಅಷ್ಟರಲ್ಲಿ ಆಕಾಶ ಬಿದ್ದೋಗಲ್ಲ, 75 ವರ್ಷ ನಿದ್ದೆ ಮಾಡಿದ್ದೀರಾ ನೀವು. ಸೊ ಕೊಟ್ಟುಬಿಟ್ಟು ನೋಡಿಬಿಟ್ಟು 1 by 1 ಏನಪ್ಪ ಇದು ಯಾಕೆ ಇದು ಯಾಕೆ ಇದು ಹೇಗೆ ಕೇಳ್ರಿ. ಎಷ್ಟು 75 ಅಲ್ಲ 99% ಕರೆಕ್ಟಾಗಿ ಇರ್ತದೆ. ಅದು ಭ್ರಷ್ಟಾಚಾರದ ಐಟಮ್ ಬಿಟ್ಟು ನಾನು ಹೇಳೋದು. ಸೊ ಪ್ರೊಸೀಜರನ್ನು ನೀವು ಸುಮ್ಮನೆ ಫಸ್ಟ್ ಗೌರವಿಸಿರಿ. ಅನುಮಾನ ಇದ್ದರೆ ಸರಿಯಾದ ರೀತಿಯಿಂದ ನೋಡಿ. ಬೇಕಾದಷ್ಟು ಬುಕ್ಸು ಮಾಹಿತಿ ಎಲ್ಲ ಇದ್ದಾವೆ. ಅದು ಸ್ವಲ್ಪ ಸಮಾಧಾನ ನೋಡಿದ್ರೆ ಸಾಕು. ಏನು ತಾವೇ ಕಂಡಿಡ್ದು ಬಿಡ್ತೀವಿ ಇದೊಂದು ಏರಿಯಾದಲ್ಲಿ ಅಂದ್ಬಿಟ್ಟು ಎಲ್ಲರೂ ತಮ್ಗೆ ಗೊತ್ತಿದೆ ಟ್ಯಾಕ್ಸ್ 90,000 ಟ್ಯಾಕ್ಸ್ ಕೊಡೋನಿಗೆ ಏನು ಕೊಡೋನಿ, ಅವನಿಗೆ ಫೆಸಿಲಿಟಿ ಸಿಗೋದೇ ನಿಮಗೆ ಫೆಸಿಲಿಟಿ ನಾವು ಇನ್ನೊಬ್ರಿಗೆ ಸಿಗೋದು. ಅವನಿಗೆ ರೇಷನ್ ಸಿಗುತ್ತೆ, ರೇಷನ್ ಸಿಗೋಲ್ಲ, ಟ್ಯಾಕ್ಸ್ ಜಾಸ್ತಿ ಕಟ್ಟಿರ್ತಾನೆ. ಸೊ ಅದೆಲ್ಲ ಬೇಡ. ಅದೆಲ್ಲ ಪ್ರತಿಯೊಂದು 90,000 ಕಟ್ಟಬೇಕು, ಅವನು ಕಟ್ಟಬೇಕಾಗಿತ್ತು ಕಟ್ತಿದ್ದಾನೆ. ಇನ್ನೊಬ್ಬರಿಗೆ ಕಟ್ಟದೇ ಇದ್ದು ಅವನಿಗೆ ಕೆಲವು ಫೆಸಿಲಿಟಿ ಸಿಗಬೇಕು, ಅದು ನ್ಯಾಯ. ಮನುಷ್ಯತ್ವಕ್ಕೆ ಏನು ಬೇಕೋ ಅದು ಕೊಡೋದು ಸರ್ಕಾರದ ಜವಾಬ್ದಾರಿ. ಸರ್ಕಾರ ಜವಾಬ್ದಾರಿ ಎಲ್ಲಿಂದ ಜವಾಬ್ದಾರಿ ಕೊಡ್ತಾರೆ, ಮತ್ತು ಜಾಸ್ತಿ ದುಡ್ಡು ಒಂದೇ ಇಟ್ಕೊಂಡು ಕೊಡೋದು. ಸರ್ಕಾರ ಜವಾಬ್ದಾರಿ ಸರ್ಕಾರ ಸಪ್ರೇಟಾಗಿ ಅಂತ ಏನಿಲ್ಲ, ಸರ್ಕಾರ ದುಡಿಯೋದು ಅಂತ ಏನಿಲ್ಲ. ಜನತೆಗಳು ಹೆಚ್ಚಿಗೆ ದುಡ್ಡೋರಿಂದ ಕೊಟ್ಟು ಕಮ್ಮಿ ಅವ್ರಿಗೆ ಕೊಡ್ತಕ್ಕಂಥದ್ದು. ಸೊ ಪ್ರಶ್ನೆಗಳು ಕೇಳುವಾಗ ಯಾಕೆ ಹಾಗೆ ಬಂತು ಅಂತ ಸ್ವಲ್ಪ ಗಮನಿಸ್ಕೊಂಡು ಮಾಡಲಿ ಅಂತ ನಾನು ಒಂದು ಸತಿ ಅನ್ನಿಸ್ತದೆ. ಏನೋ ಒಂದು ಹಾರ್ಶ್ ವರ್ಡ್ ಯೂಸ್ ಮಾಡಿದೇನೋ ಅಂತ ಅನ್ನಿಸ್ತದೆ. ಆದರೆ ಜನಗಳು ಸ್ವಲ್ಪ ನೋಡ್ಕೊಳ್ಬೇಕು ಅನ್ನೋಕ್ಕೋಸ್ಕರ ನಾನು ಹೇಳೋದಷ್ಟೇ, ಮತ್ತೇನಿಲ್ಲ. ಕುತೂಹಲ ಸಹಜವಾದ್ದು. ಸೊ ಅದು ವಿಚಾರಿಸಲಿ. ಅದಕ್ಕೆ ಏನಾಗಿದೆ, ಎಲ್ಲರೂ ಥಮ್ಸಪ್ ಮಾಡೋದೇ ಆಗಿಬಿಟ್ಟಿದೆ. ಅದು ಅಷ್ಟೊಂದು ಪರಿಣಾಮಕಾರಿಯಾಗಿ ನಾವು ಬೇಕಾದ ಕೆಲಸಗಳು ಮಾಡಿಸ್ಕೊಳ್ಳಿಕ್ಕೆ ತೊಂದರೆ ಕೊಡ್ತವೆ ಇಂಥವೆಲ್ಲ. ಸ್ವಲ್ಪ ಸ್ಟಡಿ ಮಾಡಿ ಪ್ರೆಸೆಂಟ್ ಮಾಡಲಿ, ಭಾಳ ಸಂತೋಷ. ಅಂಥದ್ದೇ ಬೇಕಾಗಿರೋದು. ಇವಾಗ ಇಷ್ಟು ದಿವಸ ಯಾರೋ ಕೇಳೋಕ್ಕೆ ಶುರು ಮಾಡಿದ್ದಾರೆ, ಅದೇ ಸಂತೋಷ. ಸ್ವಲ್ಪ ಅದು ರಿಫೈನ್ಮೆಂಟ್ ಮಾಡ್ಕೊಳ್ಳಿ ಅಂತ ನನ್ನ ಇಚ್ಛೆ ಅಷ್ಟೇ. ಎಲ್ಲರಿಗೆ ನಮಸ್ಕಾರ, ಥ್ಯಾಂಕ್ ಯು.